ಅಧಿವೇಶನದ ವೇಳೆ ಸಚಿವ ಶಾಸಕರಿಗೆ ದಿನ ಭತ್ಯೆ ನೀಡಿದರೆ ಊಟೋಪಹಾರ ಕೊಡುವುದನ್ನು ನಿಲ್ಲಿಸಬೇಕು ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿ ಬಾರಿ ದಿನ ಭತ್ಯೆಯನ್ನು ನೀಡಲಾಗುತ್ತಿದೆ. ಈ ಕಾರಣದಿಂದ ಈ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಸಚಿವರುಗಳಿಗೆ ಊಟೋಪಹಾರ, ಚಹಾ, ಕಾಫಿ ಸಲುವಾಗಿ ವೆಚ್ಚವಾಗುವ ಹಣವನ್ನು ಸಭಾಪತಿ ಹಾಗೂ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡಬೇಕೆಂದು ಆಗ್ರಹಿಸಿದರು. ಸರಿಸುಮಾರು 10 ದಿನಗಳ ಅಧಿವೇಶನದಲ್ಲಿ ಊಟೋಪಹಾರದ ಖರ್ಚು ವೆಚ್ಚ ಸುಮಾರು 3 ಕೋಟಿ ರೂಪಾಯಿ ಖರ್ಚಾಗುತ್ತಿದೆ. ದಿನಕ್ಕೆ ಒಬ್ಬ ಶಾಸಕರಿಗೆ 2500 ರೂಪಾಯಿಗಳ ದಿನ ಭತ್ಯೆ ನೀಡಲಾಗುತ್ತಿದೆ. ಈ ಹಣದಲ್ಲಿಯೇ ಶಾಸಕ ಸಚಿವರು ಊಟೋಪಹಾರ ಸೇವಿಸಲಿ ಎಂದರು. ಇವಾಗ ಏನಾಗಿದೆ, ಡಿಸೆಂಬರ್ 8ರಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ 13ನೇ ಅಧಿವೇಶನ ಚಳಿಗಾಲ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಭಾಗವಹಿಸುವಂಥ ಮಾನ್ಯ ಶಾಸಕರುಗಳಿಗೆ ಸರ್ಕಾರದಿಂದ 2500 ರೂಪಾಯಿ ದಿನಭತ್ಯೆಯನ್ನು ಪಾವತಿಸಲಾಗ್ತಿದೆ. ಅದಲ್ಲದೆ ಇಲ್ಲಿ ದಿನಭತ್ಯೆಯನ್ನು ಪಡೆದುಕೊಂಡರೂ ಕೂಡ ಇವರಿಗೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಊಟವನ್ನು ಜಿಲ್ಲಾಡಳಿತದ ಮುಖಾಂತರ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮದೇನಪ್ಪ ಪ್ರಶ್ನೆ ಅಂದ್ರೆ, ಈ 2500 ರೂಪಾಯಿ ಊಟಕ್ಕನ್ನು ಕೊಟ್ಟಿರ್ತಾರೆ ಅವ್ರಿಗೆ. ಈ 2500ರಲ್ಲಿ ಶಾಸಕರು ತಮಗೆ ಯಾವ ಬೇಕಾ ಆ ಭೋಜನವನ್ನು ಮನಸ್ಸಿಗೆ ಬಂದಷ್ಟು ಯಥೇಚ್ಛವಾಗಿ ಸೇವಿಸಬಹುದು ಅವರೆಲ್ಲ. ಆದರೆ ನನ್ನ ಪ್ರಶ್ನೆನ ಅಲ್ಲೇ ದಿನಭತ್ಯೆ ಕೊಡ್ತಾ ಇದ್ರಿ, ಇಲ್ಲಿ ಮತ್ತೆ ಅವ್ರಿಗೆ ಊಟದ ರೊಕ್ಕ ನೀವೇ ಕೊಡ್ತೀರಿ. ಇದು ಭಾಳ ಕಾನೂನಿಗೆ ವಿರೋಧವಾದಂಥ ಸಂಕೇತನ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಆದ್ದರಿಂದ ನಾನು ಸಭಾಧ್ಯಕ್ಷರಿಗೆ, ಸಭಾಪತಿಗಳಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೀನಿ. ಬೆಳಗಾವಿ ಅಧಿವೇಶನದಲ್ಲಿ ದಿನಭತ್ಯೆಯನ್ನು ಕೊಡ್ರಿ 1, ಇಲ್ಲಾಂದ್ರೆ ಊಟ ಕೊಡ್ರಿ 1. ಎರಡೂ ಕೊಟ್ರೆ ಊಟದ ಬಿಲ್ ಎಷ್ಟಾಗಿರ್ತೈತಿ ಅದನ್ನ ಮಾನ್ಯ ಸಭಾಪತಿ, ಸಭಾಧ್ಯಕ್ಷರು ಅವ್ರ ಕಡೆಯಿಂದ ವಸೂಲು ಮಾಡಲಿಕ್ಕೆ ಕಾನೂನಾತ್ಮಕ ಹೋರಾಟ ಮಾಡ್ತಾ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಅದಲ್ಲದೆ ಈ ಶಾಸಕರ ಹಾಜರಾತಿಯನ್ನು ಹೆಚ್ಚು ಸಲುವಾಗಿ ಊಟ ಕೊಡ್ತೀವಿ ಅಂತ ಮಾನ್ಯ ಸಭಾಧ್ಯಕ್ಷರು ಹೇಳಿದ್ರು. ಇವರೇನು ಸಣ್ಣ ಶಾಲೆ ಕಲಿಯುವಂಥ ಹುಡುಗರ ಇವರು. ಇಲ್ಲೇ ಊಟ ಕೊಟ್ಟರೆ ಇದು ಸದನ ಹೋಗಿ ಬಿಸಿ ಊಟದ ಶಾಲೆ ಅಂತೇಳಿ ಅದರ ಘನತೆ ಗೌರವಗಳಿಗೆ ಚ್ಯುತಿ ಬರ್ತಾ ಇದೆ. ಆದ್ದರಿಂದ ಕಟ್ಟುನಿಟ್ಟಿನ ನಿಯಮ ರೂಪಿಸಬೇಕು. ಏನಪ್ಪಾ ಅಂದ್ರೆ, ಯಾವ ಶಾಸಕರು ಅಧಿವೇಶನದ ಸಮಯದಲ್ಲಿ ಕಾರ್ಯಕಲಾಪಗಳಲ್ಲಿ ದಿನವೂ ತಪ್ಪದೆ ಸಂಪೂರ್ಣ ಕಲಾಪಗಳು ಮುಗಿಯುವವರೆಗೆ ಭಾಗವಹಿಸುವುದಿಲ್ಲವೋ ಅಂತ ಶಾಸಕರಿಗೆ ಸರ್ಕಾರದ ಯಾವ ಸೌಲಭ್ಯನ ಕೊಡುದಿಲ್ಲ ಅಂತೇಳಿ ಕಾನೂನು ತೊಗೊಂಬರಿ. ಇವರೆಲ್ಲ ಓಡ್ಕೊತ ಬಂದ್ಕೊಂಡಿರ್ತಾರಲ್ಲಿ ಸದನದಲ್ಲಿ. ಅವಾಗ ಮಸೂದೆಗಳ ಬಗ್ಗೆ ಸಮಗ್ರ ಚರ್ಚೆ ಆಗ್ತೈತಿ. ಆ ನಿಟ್ಟಿನಲ್ಲಿ ಕಾನೂನು ರೂಪಿಸಬೇಕು. ಸಾರ್ವಜನಿಕರ ತೆರಿಗೆ ಹಣ ಪೋಲ ಆಗೋದು ನಿಲ್ಲಿಸಬೇಕಂತೇಳಿ ನಾನು ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ. ಅದಲ್ಲದೆ ಕೊನೆಯದಾಗಿ ಏನಪ್ಪಾ ಅಂದ್ರೆ, ಬೆಂಗಳೂರಲ್ಲಿ ಏನು ಅಧಿವೇಶನ ಆಗಿತ್ತು, ಆ ಊಟ ಕೊಟ್ಟಿದ್ದು 35 ಲಕ್ಷ ರೂಪಾಯಿ ಬಿಲ್ ಆಗಿತ್ತು. ಅದನ್ನ ಮಾನ್ಯ ಸಭಾಧ್ಯಕ್ಷರ UT ಖಾದರ್ ಅವ್ರ ಸ್ವಂತ ಜೇಬಿನಿಂದ ಸರ್ಕಾರ ತುಂಬಿಸ್ಕೋಬೇಕು ಅಂತ ಹೇಳಿ ನಾ ಪತ್ರ ಬರೆದಿದ್ದೀನಿ. ಆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಅಂತೇಳಿ ನಾ ಹೇಳಿಕ್ ಬಯಸ್ತಾ ಇದ್ದೀನಿ. ಭೀಮಪ್ಪ ಗಡಾದ್, ಮಾಹಿತಿ ಹಕ್ಕು ಕಾರ್ಯಕರ್ತ, ಮೂಡಲ್ಗಿ. ಯಾವ ಶಾಸಕರುಗಳು ಸದನದ ಕಾರ್ಯಕಲಾಪಗಳಲ್ಲಿ ಕಡ್ಡಾಯವಾಗಿ ದಿನಪೂರ್ತಿಯಾಗಿ ಭಾಗವಹಿಸುವುದಿಲ್ಲವೋ ಅಂತಹ ಶಾಸಕರುಗಳಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ವೇತನ ಭತ್ಯೆಗಳನ್ನು, ಇನ್ನಿತರೆ ಸೌಲಭ್ಯಗಳನ್ನು ನೀಡದೇ ಇರುವ ಕುರಿತಂತೆ ಹಾಗೂ ಇಂತಹ ಶಾಸಕರುಗಳು ದಂಡದ ರೂಪದಲ್ಲಿ ದಿನಕ್ಕೊಂದು ಇಂತಿಷ್ಟು ಹಣವನ್ನು ಸರ್ಕಾರಕ್ಕೆ ಪಾವತಿಸಬೇಕು ಎಂಬ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಎಂದರು. ಅಧಿವೇಶನದ ಸಮಯದಲ್ಲಿ ಶಾಸಕರುಗಳ ಹಾಜರಾತಿಯನ್ನು ಹೆಚ್ಚಿಸುವ ಸಲುವಾಗಿ ಶಾಸಕರುಗಳಿಗೆ ಸರ್ಕಾರದಿಂದಲೇ ಉಚಿತವಾಗಿ ಊಟ ಉಪಹಾರಗಳನ್ನು ನೀಡುವುದನ್ನು ಮುಂದುವರೆಸಿದರೆ ಸದನಗಳೆಂದರೆ ಮಧ್ಯಾಹ್ನದ ಬಿಸಿಯೂಟದ ಶಾಲೆಗಳಾಗಿ ಪರಿವರ್ತನೆಗೊಂಡು ಸದನದ ಘನತೆ ಗೌರವಗಳಿಗೆ ಚ್ಯುತಿ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು.